ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಚಾನಲ್. 5ನೇ ತರಗತಿ ಗಣಿತ ಅಧ್ಯಾಯ 2 ಸಂಕಲನ. ಹಿಂದಿನ ವಿಡಿಯೋದಲ್ಲಿ ನಾವು ಪುನರಾವರ್ತನ ಅಭ್ಯಾಸದ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಈ ವಿಡಿಯೋದಲ್ಲಿ ಅಭ್ಯಾಸ 2.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊತ್ತ ಎಂದರೆ ಈ ಎಲ್ಲ ಸಂಖ್ಯೆಗಳನ್ನು ನಾವು ಕೂಡಿಸಬೇಕು. ಮೊದಲನೇ ಪ್ರಶ್ನೆ, 36,417 ಪ್ಲಸ್ 32,532. 36,417 ಪ್ಲಸ್ 32,532. 7 2 9 3 ಪ್ಲಸ್ 1 4 4 ಪ್ಲಸ್ 5 9 6 ಪ್ಲಸ್ 2 8 3 ಪ್ಲಸ್ 3 6 68,949. ಎರಡನೇ ಪ್ರಶ್ನೆ, 28,490 ಪ್ಲಸ್ 61,306. 28,490 ಪ್ಲಸ್ 61,306. 0 ಪ್ಲಸ್ 6 6, 9 ಪ್ಲಸ್ 0 9, 4 ಪ್ಲಸ್ 3 7, 8 ಪ್ಲಸ್ 1 9, 6 ಪ್ಲಸ್ 2 8, 89,796. ಮೂರನೇ ಪ್ರಶ್ನೆ, 12,973 ಪ್ಲಸ್ 46,016. 12,973 ಪ್ಲಸ್ 46,016. 6 ಪ್ಲಸ್ 3 9, 7 ಪ್ಲಸ್ 1 8, 9 ಪ್ಲಸ್ 0 9, 2 ಪ್ಲಸ್ 6 8, 4 ಪ್ಲಸ್ 1 5, 58,989. ನಾಲ್ಕನೇ ಪ್ರಶ್ನೆ, 23,462 ಪ್ಲಸ್ 52,304. 23,462 ಪ್ಲಸ್ 52,304. 2 ಪ್ಲಸ್ 4 6, 6 ಪ್ಲಸ್ 0 6, 4 ಪ್ಲಸ್ 3 7, 3 ಪ್ಲಸ್ 2 5, 2 ಪ್ಲಸ್ 5 7, 75,766. ಐದನೇ ಪ್ರಶ್ನೆ, 42,806 ಪ್ಲಸ್ 34,063. 42,806 ಪ್ಲಸ್ 34,063. 6 ಪ್ಲಸ್ 3 9, 6 ಪ್ಲಸ್ 0 6, 8 ಪ್ಲಸ್ 0 8, 2 ಪ್ಲಸ್ 4 6, 4 ಪ್ಲಸ್ 3 7, 76,869. ಎರಡನೇ ಪ್ರಶ್ನೆ, ಕೆಳಗಿನ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಿರಿ. ಮೊದಲನೇ ಲೆಕ್ಕದಂತೆಯೇ ಈ 5 ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಿಯೋಣ. ಮೊದಲನೇ ಪ್ರಶ್ನೆ, 36,907 ಪ್ಲಸ್ 53,613. 36,907 ಪ್ಲಸ್ 53,613. 7 ಪ್ಲಸ್ 3 10, 1 ಪ್ಲಸ್ 1 2, 9 ಪ್ಲಸ್ 6 15. 6 ಪ್ಲಸ್ 3 9 1 10, 3 ಪ್ಲಸ್ 5 8 ಪ್ಲಸ್ 1 9, 90,520. ಎರಡನೇ ಪ್ರಶ್ನೆ, 24,596 ಪ್ಲಸ್ 36,578. 24,596 ಪ್ಲಸ್ 36,578. 6 ಪ್ಲಸ್ 8 14, 9 ಪ್ಲಸ್ 7 16 ಪ್ಲಸ್ 1 17, 5 ಪ್ಲಸ್ 5 10 ಪ್ಲಸ್ 1 11, 4 ಪ್ಲಸ್ 6 10 ಪ್ಲಸ್ 1 11, 2 ಪ್ಲಸ್ 3 5 ಪ್ಲಸ್ 1 6, 61,174. ಮೂರನೇ ಪ್ರಶ್ನೆ, 43,374
ಪ್ಲಸ್ 36,654, 43,374 ಪ್ಲಸ್ 36,654, 4 ಪ್ಲಸ್ 4 8, 7 ಪ್ಲಸ್ 5 12, 3 ಪ್ಲಸ್ 6 9 ಪ್ಲಸ್ 1 10, 3 ಪ್ಲಸ್ 6 9 ಪ್ಲಸ್ 1 10, 4 ಪ್ಲಸ್ 3 7 ಪ್ಲಸ್ 1 8, 80,028. ನಾಲ್ಕನೇ ಪ್ರಶ್ನೆ, 25,700 ಪ್ಲಸ್ 2,246 ಪ್ಲಸ್ 16,413. ಇಲ್ಲಿ 3 ಸಂಖ್ಯೆಗಳನ್ನು ಕೂಡಿಸಬೇಕು. 25,700 ಪ್ಲಸ್ 2,246, 10,000 ಸ್ಥಾನದಲ್ಲಿ ಯಾವುದೇ ಸಂಖ್ಯೆ ಇಲ್ಲ, ಪ್ಲಸ್ 16,413. ಈ 3 ಸಂಖ್ಯೆಗಳನ್ನು ಕೂಡಿಸೋಣ. 6 ಪ್ಲಸ್ 3 9, 4 ಪ್ಲಸ್ 1 5, 7 ಪ್ಲಸ್ 2 9 ಪ್ಲಸ್ 4 13, 5 ಪ್ಲಸ್ 2 7, 7 ಪ್ಲಸ್ 6 13 ಪ್ಲಸ್ 1 14, 2 ಪ್ಲಸ್ 1 3 ಪ್ಲಸ್ 1 4, 44,359. ಐದನೇ ಪ್ರಶ್ನೆ, 25,236 ಪ್ಲಸ್ 34,051 ಪ್ಲಸ್ 8,368. 25,236 ಪ್ಲಸ್ 34,051 ಪ್ಲಸ್ 8,368. 6 ಪ್ಲಸ್ 1 7 ಪ್ಲಸ್ 8 15, 3 ಪ್ಲಸ್ 5 8 ಪ್ಲಸ್ 6 14 ಪ್ಲಸ್ 1 15, 2 ಪ್ಲಸ್ 3 5 ಪ್ಲಸ್ 1 6, 5 ಪ್ಲಸ್ 4 9 ಪ್ಲಸ್ 8 17, 2 ಪ್ಲಸ್ 3 5 ಪ್ಲಸ್ 1 6, 67,655. ಪ್ರಶ್ನೆ ನಂಬರ್ 3, ಕೆಳಗಿನ ಸಮಸ್ಯೆಗಳನ್ನು ಬಿಡಿಸಿ. ಮೊದಲನೇ ಪ್ರಶ್ನೆ, ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳಿವೆ. ವನ ಮಹೋತ್ಸವದ ಸಮಯದಲ್ಲಿ 13,842 ಸಸಿಗಳನ್ನು ನೆಡಿಸಲಾಯಿತು. ರಕ್ಷಿತ ಅರಣ್ಯ ಪ್ರದೇಶದಲ್ಲಿ ಒಟ್ಟು ಎಷ್ಟು ಸಸಿಗಳಿವೆ? ಮೊದಲು ರಕ್ಷಿತ ಅರಣ್ಯ ಪ್ರದೇಶದಲ್ಲಿ 26,759 ಸಸಿಗಳಿದ್ದವು. ವನ ಮಹೋತ್ಸವದ ಸಮಯದಲ್ಲಿ 13,842 ಸಸಿಗಳನ್ನು ನೆಡೆಸಿದರೆ, ಈಗ ಅರಣ್ಯ ಪ್ರದೇಶದಲ್ಲಿರುವ ಒಟ್ಟು ಸಸಿಗಳ ಸಂಖ್ಯೆ ಕಂಡುಹಿಡಿಯೋಣ. ಅರಣ್ಯ ಪ್ರದೇಶದಲ್ಲಿರುವ ಸಸಿಗಳ ಸಂಖ್ಯೆ $26,759. ವನ ಮಹೋತ್ಸವದ ಸಮಯದಲ್ಲಿ ನೆಡಲಾದ ಸಸಿಗಳ ಸಂಖ್ಯೆ $13,842. ಒಟ್ಟು ಸಸಿಗಳ ಸಂಖ್ಯೆ ಈಕ್ವಲ್ಸ್ ಟು 9 + 2 11, 5 + 4 9 + 1 10, 7 + 8 15 + 1 16, 6 + 3 9 + 1 10, 2 + 1 3 3 + 1 4, 40,601 ಸಸಿಗಳು. ಪ್ರಶ್ನೆ ನಂಬರ್ 2, ಹಾಲಿನ ಸಹಕಾರಿ ಸಂಘವು ರೈತರಿಂದ 15,209 ಲೀಟರ್ ಹಾಲನ್ನು ಮೊದಲ ವಾರದಲ್ಲಿ ಮತ್ತು ಅದರ ಮುಂದಿನ ವಾರದಲ್ಲಿ 16,826 ಲೀಟರ್ ಹಾಲನ್ನು ಸಂಗ್ರಹಿಸಿತು.
ಹಾಲಿನ ಸಹಕಾರಿ ಸಂಘವು ರೈತರಿಂದ ಒಟ್ಟು ಎಷ್ಟು ಲೀಟರ್ ಹಾಲು ಸಂಗ್ರಹಿಸಿತು? ಹಾಲಿನ ಸಹಕಾರಿ ಸಂಘ ಮೊದಲನೇ ವಾರದಲ್ಲಿ 15,209 ಲೀಟರ್ ಹಾಲನ್ನು ಹಾಗೂ ಎರಡನೇ ವಾರದಲ್ಲಿ 16,826 ಲೀಟರ್ ಹಾಲನ್ನು ಸಂಗ್ರಹಿಸಿದರೆ ಒಟ್ಟು ಹಾಲಿನ ಪ್ರಮಾಣವನ್ನು ಈಗ ನಾವು ಕಂಡುಹಿಡಿಯೋಣ. ಮೊದಲ ವಾರದಲ್ಲಿ ಸಂಗ್ರಹಿಸಿದ ಹಾಲು 15,209 ಲೀಟರ್. ಮುಂದಿನ ವಾರದಲ್ಲಿ ಸಂಗ್ರಹಿಸಿದ ಹಾಲು 16,826 ಲೀಟರ್. ಆದ್ದರಿಂದ ಒಟ್ಟು ಸಂಗ್ರಹಿಸಿದ ಹಾಲು 32,035 ಲೀಟರ್. ಮೂರನೇ ಪ್ರಶ್ನೆ, ಭಾರತೀಯ ಕ್ರಿಕೆಟ್ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಲ್ಲಿ 14,025 ರನ್ಗಳನ್ನು ಹಾಗೂ ಒಂದು ದಿನದ ಪಂದ್ಯಗಳಲ್ಲಿ 15,759 ರನ್ಗಳನ್ನು ಗಳಿಸಿದ್ದಾನೆ. ಅವನು ಗಳಿಸಿದ ಒಟ್ಟು ರನ್ಗಳನ್ನು ಕಂಡುಹಿಡಿಯಿರಿ. ಭಾರತೀಯ ಕ್ರೀಡಾಪಟು ಟೆಸ್ಟ್ ಪಂದ್ಯಗಳಲ್ಲಿ ಗಳಿಸಿದಂತಹ ರನ್ನು 14,025. ಒಂದು ದಿನದ ಪಂದ್ಯದಲ್ಲಿ ಗಳಿಸಿದ ರನ್ 15,759. ಈಗ ಒಟ್ಟು ರನ್ಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯೋಣ. ಟೆಸ್ಟ್ ಪಂದ್ಯದಲ್ಲಿ ಗಳಿಸಿದ ರನ್ಗಳ ಸಂಖ್ಯೆ 14,025. ಒಂದು ದಿನದ ಪಂದ್ಯದಲ್ಲಿ ಗಳಿಸಿದ ರನ್ಗಳ ಸಂಖ್ಯೆ 759. ಒಟ್ಟು ರನ್ಗಳ ಸಂಖ್ಯೆ 9 + 5 14, 2 + 5 7 + 1 8, 0 + 7 7, 4 + 5 9, 1 + 1 2. ಆದ್ದರಿಂದ ಒಟ್ಟು ರನ್ಗಳ ಸಂಖ್ಯೆ 29,784. ನಾಲ್ಕನೇ ಪ್ರಶ್ನೆ, ನಗರದ ಸಾರ್ವಜನಿಕ ಗ್ರಂಥಾಲಯದಲ್ಲಿ 17,943 ಕನ್ನಡ ಭಾಷೆಯ ಪುಸ್ತಕಗಳು, 14,635 ಹಿಂದಿ ಭಾಷೆಯ ಪುಸ್ತಕಗಳು ಮತ್ತು 10,284 ಆಂಗ್ಲ ಭಾಷೆಯ ಪುಸ್ತಕಗಳು ಇವೆ. ಎಲ್ಲ ಭಾಷೆಯ ಒಟ್ಟು ಪುಸ್ತಕಗಳ ಸಂಖ್ಯೆ ಎಷ್ಟು? ಮೊದಲನೆಯದಾಗಿ ಕನ್ನಡ ಭಾಷೆಯ ಪುಸ್ತಕಗಳು 17,943, ಹಿಂದಿ ಭಾಷೆಯ ಪುಸ್ತಕಗಳು 14,635 ಮತ್ತು ಆಂಗ್ಲ ಭಾಷೆಯ ಪುಸ್ತಕಗಳ ಸಂಖ್ಯೆ 10,284. ಈ ಎಲ್ಲ ಪುಸ್ತಕಗಳ ಒಟ್ಟು ಸಂಖ್ಯೆಯನ್ನು ನಾವು ಈಗ ಕಂಡುಹಿಡಿಯೋಣ. ಗ್ರಂಥಾಲಯದಲ್ಲಿನ ಕನ್ನಡ ಭಾಷೆಯ ಪುಸ್ತಕಗಳ ಸಂಖ್ಯೆ 17,943. ಇಲ್ಲಿ ಆಂಗ್ಲ ಭಾಷೆಯ ಪುಸ್ತಕಗಳ ಸಂಖ್ಯೆ 10,284, ಹಿಂದಿ ಭಾಷೆಯ ಪುಸ್ತಕಗಳ ಸಂಖ್ಯೆ 14,635. ಆದ್ದರಿಂದ ಒಟ್ಟು ಪುಸ್ತಕಗಳ ಸಂಖ್ಯೆ 3
ಪ್ಲಸ್ 4 7, 7 ಪ್ಲಸ್ 5 12, 4 ಪ್ಲಸ್ 8 12, ಪ್ಲಸ್ 3 15 ಪ್ಲಸ್ 1 16, 9 ಪ್ಲಸ್ 2 11, ಪ್ಲಸ್ 6 17 ಪ್ಲಸ್ 1 18, 7 ಪ್ಲಸ್ 4 11 ಪ್ಲಸ್ 1 12, 4 42,862. ಆದ್ದರಿಂದ ಒಟ್ಟು ಪುಸ್ತಕಗಳ ಸಂಖ್ಯೆ 42,862. 5ನೇ ಪ್ರಶ್ನೆ, ವಿಧಾನಸಭೆಯ ಚುನಾವಣೆಯಲ್ಲಿ 3 ಅಭ್ಯರ್ಥಿಗಳು ಕ್ರಮವಾಗಿ 32,135, 29,048 ಮತ್ತು 4,951 ಮತಗಳನ್ನು ಪಡೆದರು. ಚುನಾವಣೆಯಲ್ಲಿ ನಡೆದ ಒಟ್ಟು ಮತದಾನ ಎಷ್ಟು? ಈಗ ಇಲ್ಲಿ ಈ 3 ಅಭ್ಯರ್ಥಿಗಳು ಪಡೆದಂತಹ ಮತಗಳನ್ನು ನಾವು ಕೂಡಿಸೋಣ. 3 ಅಭ್ಯರ್ಥಿಯ ಮತಗಳು 32,135, 29,048, 4,951. ಆದ್ದರಿಂದ ಒಟ್ಟು ಮತದಾನ 5 ಪ್ಲಸ್ 8 13 ಪ್ಲಸ್ 1 14, 3 ಪ್ಲಸ್ 4 7, 7 ಪ್ಲಸ್ 5 12, 12 ಪ್ಲಸ್ 1 13, 1 ಪ್ಲಸ್ 9 10 ಪ್ಲಸ್ 1 11, 9 ಪ್ಲಸ್ 2 11 ಪ್ಲಸ್ 4 15 ಪ್ಲಸ್ 1 16, 3 ಪ್ಲಸ್ 2 5 ಪ್ಲಸ್ 1 6, 66,134. ಈ ವಿಡಿಯೋದಲ್ಲಿ ನಾವು ಅಭ್ಯಾಸ 2.1ರ ಎಲ್ಲ ಲೆಕ್ಕಗಳನ್ನು ಬಿಡಿಸಿದ್ದೀವಿ. ಮುಂದಿನ ವಿಡಿಯೋದಲ್ಲಿ ಅಧ್ಯಾಯ 3 ವ್ಯವಕಲನ ಪಾಠದ ಪುನರಾವರ್ತನ ಅಭ್ಯಾಸವನ್ನು ಬಿಡಿಸೋಣ. ನಮ್ಮ ಚಾನೆಲ್ನ ಎಲ್ಲ ಹೊಸ ವಿಡಿಯೋಗಳಿಗಾಗಿ ಅನು ಎಜುಕೇಷನಲ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ.